ನಿಜವಾದ ಶ್ರೀರಾಮ ರಾವಣನ ನೋಡೋದಕ್ಕೆ ನಾವು ತ್ರೇತಾಯುಗದಲ್ಲಿ ಇಲ್ಲ ಅಂದ್ರೂ ಈ ಕಲಿಯುಗದಲ್ಲಿ ಮುಂದಿನ ವರ್ಷ ದೀಪಾವಳಿಗೆ ರಾಮ ರಾವಣರ ಕಾಳಗವನ್ನ ನೋಡಬಹುದು. ನಮ್ಮ ಯಶ್ ಅವರು ರಾವಣನಾಗಿ, ರಣಬೀರ್ ಕಪೂರ್ ಅವರು ಶ್ರೀರಾಮನಾಗಿ, ಸಾಯಿ ಪಲ್ಲವಿ ಅವರು ಸೀತೆಯಾಗಿ ನಟಿಸ್ತಿರುವಂತಹ ರಾಮಾಯಣ ಚಿತ್ರದ ಗ್ಲಿಮ್ಸ್ ರಿಲೀಸ್ ಆಗಿದೆ. ಇದು ನಿಜವಾದ ಪ್ಯಾನ್ ಇಂಡಿಯಾ ಫಿಲ್ಮ್, ಗ್ಲೋಬಲ್ ಫಿಲ್ಮ್. ಯಾಕೆ ಹೇಳ್ತಿದ್ದೀನಿ ಅಂತ ನೀವು ಟೀಸರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಲಿವುಡ್ ಸಿನಿಮಾಗಳನ್ನ ನೋಡಿ ನಮ್ಮಲ್ಲಿ ಈ ತರದ ಸಿನಿಮಾಗಳು ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇದ್ದವರಿಗೆ ಮುಂದಿನ ವರ್ಷ ಈ ಸಿನಿಮಾ ಬರುತ್ತೆ. ಓಂ ರಾವತ್ ಹಾಗೆ ಪ್ರಭಾಸ್ ಅವರ ಆದಿಪುರುಷ್ ಸಿನಿಮಾ ನೋಡಿ ರಾಮಾಯಣ ನೋಡೋ ಆಸೆನೆ ಕಮ್ಮಿ ಆದವರಿಗೆ ಈಗ ನಿತೀಶ್ ತಿವಾರಿ ಅವರ ರಾಮಾಯಣದ ಗ್ಲಿಮ್ಸ್ ಅನ್ನ ನೋಡಿದ್ರೆ ನಾವು ಯಾವಾಗ ಈ ಸಿನಿಮಾನ ಕಣ್ ತುಂಬಿಕೊಳ್ತೀವಿ ಅನ್ನೋ ಆಶಯ ಮೂಡುತ್ತೆ. ಇನ್ನು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಆಗೋ ವಿಚಾರ ಏನಪ್ಪಾ ಅಂತಂದ್ರೆ ಯಶ್ ಅವರು ಈ ಸಿನಿಮಾಗೆ ಒನ್ ಆಫ್ ದ ಪ್ರೊಡ್ಯೂಸರ್. ಕನ್ನಡಿಗರ ಶಕ್ತಿಯನ್ನ ಭಾರತಕ್ಕೆ ತೋರಿಸಿದಂತ ಇವರು ಈಗ ವರ್ಲ್ಡ್ಗೆ ಕನ್ನಡದವ್ರು ಏನು ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ. ಇದೇ ರೀತಿ ಯಶ್ ಅವರು ಟಾಕ್ಸಿಕ್ ಗ್ಲಿಮ್ಸ್ ಅನ್ನ ಬಿಟ್ರೆ ಫ್ಯಾನ್ಸ್ ಅಂತೂ ಫುಲ್ ಖುಷಿಯಾಗಿ ಹೋಗ್ತಾರೆ. ಹ್ಯಾನ್ಸ್ ಜಿಮ್ಮರ್ ಹಾಗೆ ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್ ಹಾಗೆ ಸೌಂಡ್ ಡಿಸೈನ್, ಇನ್ನು ನಮಿತ್ ಮಲ್ಹೋತ್ರಾ ಅವರ ಕಂಪನಿಯಿಂದ ಬರುವಂತಹ VFX ಇದೆಲ್ಲದನ್ನು ನಾವು ಸಿನಿಮಾದಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಕಣ್ ತುಂಬಿಕೊಳ್ಬೇಕು. ಯಾರೆಲ್ಲ ಗ್ಲಿಮ್ಸ್ ಅನ್ನ ನೋಡಿಲ್ಲ ಒಂದ್ಸಲ ಹೋಗಿ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.